ಮಿನಿಸ್ಟರ್ ನಾಗೇಂದ್ರ ವಿಚಾರಕ್ಕೆ ಇಡೀ ಅಧಿವೇಶನವೇ ಕಲಾಸ ಆಗಿದೆ. ಅಂದರೆ 10 ದಿನಗಳ ಕಾಲ ನಡಿಬೇಕಿದ್ದಂಥ ಅಧಿವೇಶನ 8 ದಿನಕ್ಕೆ ಮುಕ್ತಾಯ ಆಗಿದೆ. ಸಿಎಂ ಡಿಕೆ ಸರ್ಕಾರದ ವಿರುದ್ಧ ಬಿಜೆಪಿ ಪ್ರಯೋಗಿಸಿತ್ತು. ಸದನದಲ್ಲಿ ಕುಂತ್ರು ನಿಂತರು ನಾಗಾಸ್ತ್ರವನ್ನ ಪ್ರಯೋಗಿಸಿದ್ರು ಬಿಜೆಪಿ ರಣಕಲಿಗಳು. ಈಗ ರಾಯಚೂರು ಬಳ್ಳಾರಿ ಪಾದಯಾತ್ರೆಯನ್ನ ಘೋಷಣೆ ಮಾಡಿವೆ. ಬಿಜೆಪಿ ಒತ್ತಡ ರಾಜಕೀಯದಿಂದ ಸಚಿವ ನಾಗೇಂದ್ರ ಈಗ ಬೇಸತ್ತಿದ್ದಾರೆ. ಸಿಎಂ ಬಳಿ ರಾಜೀನಾಮೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರಂತೆ ನಾಗೇಂದ್ರ ಅವರು. ನನ್ನನ್ನ ಅನಗತ್ಯವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾವೆ ವಿಪಕ್ಷಗಳು ಅನ್ನೋದು ಈಗ ಬಿ ನಾಗೇಂದ್ರ ಅವರ ಆರೋಪ ಆಗಿದೆ. ನನ್ನಿಂದ ಪಕ್ಷಕ್ಕೆ ಮುಜುಗರ ಆಗೋದು ಬೇಡ ಅಂತ ನಾಗೇಂದ್ರ ಅವರು ನಾನೇ ಸ್ವಯಂ ಒಪ್ಕೊಳ್ತಾ ಇದ್ದೇನೆ, ರಾಜೀನಾಮೆ ನೀಡಲಿಕ್ಕೆ ಮುಂದಾಗ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ 15 ನಿಮಿಷ ಕಾಲ್ಗಳಲ್ಲಿ ಮಾತನಾಡಿದಾರಂತೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಈ ಬಗ್ಗೆ ತಿಳಿಸ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಹೇಳಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬೆಂಗಳೂರಿನಿಂದ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಂತಹ ಯಾವುದೇ ಚರ್ಚೆ ನಡೆದೇ ಇಲ್ಲ ಅಂತ ಸಚಿವ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಶಿಸ್ತಿನ ಸಿಪಾಯಿಗಳು ಅಂತ ಡಿ ಕೆ ಈಗಾಗಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಗೇಂದ್ರ ಪರವಾಗಿ ಯಾವುದೇ ಹೇಳಿಕೆ ನೀಡದಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಈಗಾಗಲೇ ಬೆಂಗಳೂರಿನಿಂದ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ, ಅಂದರೆ ಶಾಸಕರ ಅಸಮಾಧಾನ ಆಗಿರಬಹುದು, ಆಮೇಲೆ ಈ ಒಂದು ಬಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಆಗಿರಬಹುದು, ಇನ್ನೂ ಕೆಲವು ವಿಷಯಗಳನ್ನ ಇಟ್ಕೊಂಡು ಈಗಾಗಲೇ ಹೈಕಮಾಂಡ್ ವರಿಷ್ಠರನ್ನ ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಮುಂದಾಗಿದ್ದಾರೆ. ಹಾಗಾದರೆ ನಾಳೆ ಹೈಕಮಾಂಡ್ ವರಿಷ್ಠರ ಜೊತೆಗೆ ಈ ರಾಜೀನಾಮೆಯ ಬಗ್ಗೆ ಏನೆಲ್ಲ ಪ್ರಸ್ತಾಪ ಮಾಡ್ತಾರೆ, ಏನೆಲ್ಲ ಮಾತುಕತೆ ಆಗುತ್ತೆ ಅನ್ನೋದ್ರ ಮೇಲೆ ಈಗ ಬಿ ನಾಗೇಂದ್ರ ಅವರ ಒಂದು ರಾಜೀನಾಮೆ ನಿಂತಿದೆ. ಹಾಗಾದರೆ ಎಲ್ಲಾದರೂ ಒಂದು ಕಡೆ ಹೈಕಮಾಂಡ್ ವರಿಷ್ಠರು ರಾಜೀನಾಮೆ ಪಡೆದುಕೊಳ್ಳಿ ಅಂದರೆ ಏನಾಗುತ್ತೆ, ಬೇಡ ಅಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೇನೆ. ಸೊ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಬಿ ನಾಗೇಂದ್ರ ಅವರು ಕರೆ ಮಾಡಿ ಏನು ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ. ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ಹೂ ಆರ್ ಇನ್ ದಿ ಪಾರ್ಟಿ, ಐದರ್ ಇಸ್ ಎ ವರ್ಕರ್ ಆರ್ MLA ಆರ್ ಎ ಮಿನಿಸ್ಟರ್, ಆಲ್ ಆಫ್ ದೆಮ್ ಆರ್ ವೆರಿ ಡಿಸಿಪ್ಲಿನ್ ಸೋಲ್ಜರ್ ಆಫ್ ದಿ ಪಾರ್ಟಿ. ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ಹೂ ಆರ್ ಇನ್ ದಿ ಪಾರ್ಟಿ, ಐದರ್ ಇಸ್ ಎ ವರ್ಕರ್ ಆರ್ MLA ಆರ್ ಎ ಮಿನಿಸ್ಟರ್, ಆಲ್ ಆಫ್ ದೆಮ್ ಆರ್ ವೆರಿ ಡಿಸಿಪ್ಲಿನ್. ನೋಡಿ, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಬಿ ನಾಗೇಂದ್ರ ಅವರ ಜೊತೆಗೆ ಕರೆಯಲ್ಲಿ ಮಾತನಾಡಿದಾರಂತೆ. ನೋಡಪ್ಪ, ನಾನು ಈಗಾಗಲೇ ಡೆಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೇನೆ, ಹೈಕಮಾಂಡ್ ವರಿಷ್ಠರ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡ್ತೇನೆ, ಹೈಕಮಾಂಡ್ ವರಿಷ್ಠರು ಏನು ಹೇಳ್ತಾರೋ ಅದರ ಮೇಲೆ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ನಿಂತಿದ್ದಾರೆ. ಈಗಾಗಲೇ ನಾಗೇಂದ್ರ ಅವರು ಸ್ವತಃ ನಾನೇ ಸರ್ಕಾರದ ಮೇಲಿನ ರಾಜಕೀಯ ಒತ್ತಡವನ್ನು ನಿವಾರಣೆ ಮಾಡಲಿಕ್ಕೆ ನಾನು ಮುಂದಾಗಿದ್ದೇನೆ, ಹಾಗಾಗಿ ರಿಸೈನ್ ಮಾಡಲಿಕ್ಕೆ ಈಗಾಗಲೇ ನಾನೇ ಸ್ವತಃ ಒಪ್ಪಿಗೆ ನೀಡಿದ್ದೇನೆ ಅಂತ ನಾಗೇಂದ್ರ ಅವರು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ.